ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ತಯಾರಿ ಅಂತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಹೋಬಳಿ ಮಟ್ಟದಲ್ಲಿ ಹೋಗಿ ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ಜನಕ್ಕೆ ಮನವರಿಕೆ ಮಾಡ್ತಕ್ಕಂಥದ್ದು ಕೆಲಸ ನಾವು ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಪ್ರಾರಂಭ ಆಗಿದೆ. ಇಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ 2 ಜಿಲ್ಲೆಗಳು ನಮಗೆ ಬರ್ತವೆ. ಒಂದು ಆ ಕಡೆ ವಿಜಯನಗರ ಜಿಲ್ಲೆ ಹಾಗೂ ಬಳ್ಳಾರಿ ಜಿಲ್ಲೆ 2 ಬರುತ್ತೆ. ಹಾಗಾಗಿ 2 ಜಿಲ್ಲೆಗಳಿಗೆ ನಮಗೆ ಕಳೆದ ಅಸೆಂಬ್ಲಿಗೂ ಈಗ ನೋಡಿದ್ರೆ ನಾವು ಜಾಸ್ತಿ ಶಾಸಕರನ್ನು ಗೆದ್ದಿದ್ದೀವಿ. ಆಮೇಲೆ ಯಾವಾಗಲೂ ಇದು ಕಾಂಗ್ರೆಸ್ ಬುನಾದಿಯ ಒಂದು ಜಿಲ್ಲೆ. ಇದು ಬಹುತೇಕ ಎಷ್ಟು ಪಾರ್ಲಿಮೆಂಟ್ಗಳು ಇದ್ದಾವೆ, ಒಂದು 2-3 ಬಾರಿ ನಾವು ಸೋಲೋದು ಬಿಟ್ಟರೆ ಬಹುತೇಕ ಎಲ್ಲ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ. ಅಂಗವಾಗಿ ನಮಗೆ ನಂಬಿಕೆ ಇದೆ. ಅದರ ಜೊತೆಗೆ ನಮ್ಮ ಸರ್ಕಾರದ ಮಾಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ, ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಕೇಂದ್ರದಲ್ಲಿದ್ದಾಗ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು, UPA 1 UPA 2 ಪ್ರೋಗ್ರಾಮ್ಸ್ಗಳು, ಆಮೇಲೆ 2013ರಿಂದ 18 ಇರ್ತಕ್ಕಂಥ ಪ್ರೋಗ್ರಾಮ್ಸ್ಗಳು, ಈ ಬಾರಿ ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಲಕ್ಷಾಂತರ ಕೋಟಿಗಳಲ್ಲಿ. ಈಗಿರ್ತಕ್ಕಂಥ ನಮ್ಮ ಕಾರ್ಯಕ್ರಮ ಸುಮಾರು 58,000 ಕೋಟಿ. ಕರ್ನಾಟಕ ರಾಜ್ಯದ ಬೊಕ್ಕಸಿನಿಂದ ಸುಮಾರು 58,000 ಕೋಟಿ ದುಡ್ಡು ನೇರವಾಗಿ ಬಡವರಿಗೆ ಮನೆಗೆ ಮುಟ್ತಕ್ಕಂಥ ಕಾರ್ಯಕ್ರಮ ಬಹುತೇಕ ಭಾರತ ದೇಶದಲ್ಲಿ ಯಾವುದೇ ಒಂದು ರಾಜ್ಯ ಮಾಡಿಲ್ಲ. ಅದು ಮಾಡಿದರೆ ಕರ್ನಾಟಕ ರಾಜ್ಯ, ಅದು ನಮ್ಮ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯವ್ರು ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮದ ಆಧಾರದ ಮೇಲೆ ನಾವು ಈ ಚುನಾವಣೆ ಎದುರಿಸ್ತೀವಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆಬಯಸ್ತೀನಿ. 99 ಆದಮೇಲೆ ಒಂದು ಉಪಚುನಾವಣೆ ಗೆದ್ದಿದ್ರೆ ಮತ್ತೆ ಕಂಟಿನ್ಯೂ ಕಾಂಗ್ರೆಸ್ ಸೋತಿದೆ. ನಾಯಕರು ಅಂತ ಲೀಡರ್ಗಳು ಬಂದಾಗ ಎಲ್ಲರೂ ಈ ಥರ ಗುಂಪಿಸಿರ್ತಾರೆ. ನೀವು ಹೋಗ್ಬಿಟ್ಟು ಯಾರು ಗ್ಯಾದರ್ ನೋಡಲ್ಲ. ನಿಮ್ಮ ಗ್ಯಾರಂಟಿನ ಜನರಿಗೆ ಮುಗಿಸ್ತಾ ಇದೆ. ಅದು ಮನವರಿಕೆ ಮಾಡ್ಬೇಕಲ್ಲ. ನೀವು ಲೋಕಸಭೆದಾಗ ನಾವು ಕೊಟ್ಟಿದ್ದಂತ ಹೇಳ್ಬೇಕಲ್ಲ. ಅದು ಯಾರು ಹೇಳ್ತಾ ಇಲ್ಲ ಅಂತ. ಇಲ್ಲ, ಅದು ಸಚಿವರು ಶಾಸಕರು ಬಂದಾಗ ಎಲ್ಲ ಗುಂಪು ಬರುತ್ತೆ. ಆಮೇಲೆ ಯಾರು ಹೇಳೋದೇ ಇಲ್ಲ. ಅದ್ರ ಬಗ್ಗೆ ನನಗೆ ನೀವು ಇದು ಹೇಳಿರ್ತಕ್ಕಂಥ ಇದು ಮಾಹಿತಿ ನನಗಿಲ್ಲ. ಆದರೆ ಜಿಲ್ಲಾವಾರು ಎಲ್ಲ ಸಚಿವರುಗಳು ಕಡ್ಡಾಯವಾಗಿ ಮಾಡ್ತಾ ಇದ್ದಾರೆ, ಹೋಬಳಿ ವೈಸ್ ಮಾಡ್ತಾ ಇದ್ದಾರೆ, ಶಾಸಕರು ಮಾಡ್ತಾ ಇದ್ದಾರೆ. ಖಂಡಿತವಾಗೂ ಮುಂದೆ ಇದ್ರದ್ದು ಅಜೆಂಡಾ ಇಟ್ಕೊಂಡು ನಾವು ಹೋಗ್ತೀವಿ ಅಂತ ತಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಖಂಡಿತವಾಗ್ಲೂ ನಮ್ಮ ಗ್ಯಾರಂಟಿನೇ ನಮ್ಮ ಗ್ಯಾರಂಟಿ ಆಗಿ ಉಳಿತು. ಯಾಕಂದರೆ ನಾವು ಪ್ರತಿ ಸಲ ತಮ್ಮ ಮುಖಾಂತರ ಕೂಡ ಮನವಿ ಮಾಡ್ಕೊಳ್ತೀವಿ ಮಾಧ್ಯಮದ ನ್ಯಾಷನಲ್ ಮೀಡಿಯಾಗೆ. ಪ್ರಧಾನಮಂತ್ರಿಯವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ, ನೀವೆಷ್ಟು ಟೈಮ್ ಸ್ಪೇಸ್ ತೊಗೊಳ್ತೀರಿ ಮಾಧ್ಯಮದಲ್ಲಿ ಅಷ್ಟೇ ಟೈಮ್ ಸ್ಪೇಸ್ ನಮಗೂ ಕೊಡಿ. ಪ್ರಧಾನಮಂತ್ರಿಯವ್ರಿಗೆ ಕೇಳ್ತಕ್ಕಂಥದ್ದು, ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ನೀವೆಷ್ಟು ಟೈಮ್ ಸ್ಪೇಸ್ ತೊಗೊಳ್ತೀರಿ ಟಿ ವಿಯಲ್ಲಿ ಅಷ್ಟೇ ಟೈಮ್ ಸ್ಪೇಸ್ ಬೇರೆ ಕೊಡಿ. ಇಲ್ಲ ನೀವು ಮಾಡಿರ್ತಕ್ಕಂಥ ಕೆಲಸಗಳು ನಿಮಗೆ ಅವು ಆಧಾರವಾಗ್ತವೆ, ನೀವು ಪಾಪ್ಯುಲರ್ ಇದ್ದೀರಿ ಅಂತಂದರೆ ಮತ್ತು ನೀವು ಪ್ರಚಾರಕ್ಕೆ ಬರಬೇಡಿ. ನೀವು ಇಫ್ ಯು ಆರ್ ಸೋ ಶ್ಯೂರ್, ನೀವು ಮಾಧ್ಯಮದಲ್ಲಿ ನೀವೇ ಸಂಪೂರ್ಣ 80ರಿಂದ 90% ತಾವೇ ಮಾಧ್ಯಮದಲ್ಲಿ ಬರ್ತೀರಿ. ಸೊ ಅದಕ್ಕೆ ಮನವಿ ಇದೆ, ನೀವು ಅಷ್ಟು ಪಾಪ್ಯುಲರ್ ಆಗಿ ಅಷ್ಟು ಕೆಲಸಗಳನ್ನ ಮಾಡಿದರೆ 1 ತಿಂಗಳು ಟಿ ವಿ ಆಫ್ ಮಾಡಿಬಿಡಿ. ಟಿ ವಿಯಲ್ಲಿ ಯಾವುದು ನೀವು ಆ್ಯಡ್ ಕೊಡೋಂಗಿಲ್ಲ. ನೀವು ಪ್ರಚಾರಗಳು ಟಿ ವಿಯಲ್ಲಿ ಯಾವ್ದು ತೋರಿಸ್ಲಾರಂಗೆ, ಅಥವಾ ನಿಮ್ಮ ಪ್ರಚಾರ ಎಷ್ಟು ತೋರಿಸ್ತೀರ ಅಷ್ಟೇ ಪ್ರಚಾರ ಬೇರೆ ಪಕ್ಷದವ್ರಿಗೆ ಕೂಡ ಕೊಟ್ಟರೆ ಅದು ಬೇಕಾದ ನಿರ್ಣಾಯಕ ಆಗುತ್ತೆ. ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಕೆಲಸ ಈಗ ಪ್ರಾರಂಭ ಆಗುತ್ತೆ. ಪೇಪರ್ ಮುಖಾಂತರ ಆಗಿರ್ಬೋದು, ಟ್ವಿಟರ್ ಮುಖಾಂತರ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟಿ ವಿ ಸೀರಿಯಲ್ಗಳಾಗಿರ್ಬೋದು, ಬಾಬೀಜಿ ಘರ್ ಪೆ ಹೈ, ತಾರಕ್ ಮೆಹ್ತಾ ಕಾ ಉಲ್ಟಾ ಚಶ್ಮಾ, ಇಂಡಿಯನ್ ಐಡಲು, ಎಲ್ಲೆಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಬರ್ತವೆ ಇಂಡೈರೆಕ್ಟಾಗಿ ಪ್ರಮೋಷನ್ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದೇನು ಹೊಸ್ತಾಗಲ್ಲ. ಬಟ್ ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸೂಕ್ತ? ಒಂದು ಕೇಂದ್ರ ಸರ್ಕಾರದ ಅವ್ರು ಹೇಳಿರ್ತಕ್ಕಂಥ ಪಾರ್ಲಿಮೆಂಟ್ ಹೇಳಿರ್ತಕ್ಕಂಥದ್ದು ಸುಮಾರು 6,500 ಕೋಟಿ ಪಬ್ಲಿಸಿಟಿ ಖರ್ಚು ಮಾಡಿದ್ದಾರೆ. ಮತ್ತು ಇಷ್ಟು ದೊಡ್ಡ ದುಡ್ಡು ನೇರವಾಗಿ ನೀವು ಖರ್ಚು ಮಾಡೋದ್ರಿಂದ ಮತ್ತು ಅವ್ರನ್ನೇ ಜಾಸ್ತಿ ಬಂಬಿಸ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿ ಮೋದಿಯವ್ರ ಸಾಹೇಬರಲ್ಲಿ ನಾನು ಕೈ ಮುಗಿದು ಕೇಳ್ತಕ್ಕಂಥದ್ದು, ನಮಗೂ ಈಕ್ವಲ್ ಸ್ಪೇಸ್ ಕೊಡಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೇ ಅಷ್ಟು ಸ್ಪೇಸ್ ತೊಗೋಬಾರ್ದಂತ ತಮ್ಮ ಮುಖಾಂತರ ಅವ್ರ ಮನವಿಯನ್ನು ಮಾಡ್ಕೊಳ್ತೀನಿ. ಹೌದು, ಇಲ್ಲ, ಸ್ಟೇಟ್ ವಿಷಯದಲ್ಲಿ ನ್ಯಾಷನಲ್ ವಿಷಯದಲ್ಲಿ ಡಿಫ್ರೆನ್ಸ್ ಇದೆ. ಯಾಕಂತ ಹೇಳ್ತೀವಿ ಅಂತಂದರೆ ಕಳೆದ 10 ವರ್ಷದಲ್ಲಿ ಏನು ಕೇಂದ್ರ ಸರ್ಕಾರದ ಯಾವ್ದು ಮೈನಸ್ ಅಲ್ವಾ? ಯಾವುದೇ ಸರ್ಕಾರ ಮಾಡಲಿ ಮೈನಸ್ ಇದ್ದೇ ಇರುತ್ತೆ. ಮೈನಸ್ ಬಗ್ಗೆನೇ ಚರ್ಚೆ ಆಗೋದಿಲ್ಲಲ್ಲ. ಫ್ರಮ್ ಲಾಸ್ಟ್ 10 ಇಯರ್ಸ್ UPA ಗೌರ್ಮೆಂಟ್ ವಿರುದ್ಧವಾಗಿ ಚರ್ಚೆಗಳು ಆಗಬೇಕಂತ ನಮ್ಮ ವಾದ. ಅಲ್ಲ, ಡಿಬೇಟ್ ಕೂಡ ತೊಗೋಬೇಕಲ್ಲ. ನಾವು ಮಾಡ್ತೀವಿ, ಡಿಬೇಟ್ ಕರೆಸ್ರಿ. ಈಗ ಅಜೆಂಡಾಗಳು ಸೆಟ್ ಮಾಡೋರು ಯಾರು? ವಿ ಆರ್ ನಾಟ್ ಬ್ಲೇಮಿಂಗ್ ಎನಿಬಡಿ. ಐ ಆಮ್ ಮೇಕಿಂಗ್ ಅಡ್ರೆಸ್. ನಾನೊಂದು ಕೈ ಮುಗಿದು ಸಬ್ಮಿಷನ್ ಮಾಡ್ತೀನಿ. ಈಗ ಡಿಬೇಟ್ಗಳು ಕರೆದಾಗ ಅಜೆಂಡಾ ತೊಗೊಳೋದು ಕೂಡ ಇಂಪಾರ್ಟೆಂಟ್ ಅಲ್ಲ. ನ್ಯಾಷನಲ್ ಲೆವೆಲಲ್ಲಿ ಯಾವ ಅಜೆಂಡಾ ತೊಗೊಳ್ತಾರೆ? ನಾವು ಯಾರನ್ನ ಕ್ವಶನ್ ಮಾಡ್ತಾ ಇಲ್ಲ, ನೋವನ್ನ ತೊಡ್ಕೊಳ್ತಿದ್ದು. ಡೋಂಟ್ ಮಿಸ್ಟೇಕ್ ಮಿ ಅದರ್ವೈಸ್. ಯಾಕಂದರೆ ರಿಯಲ್ ಡಿಬೇಟ್ ಏನಿದೆ 10 ವರ್ಷದಿಂದ ಇರತಕ್ಕಂಥ ಪ್ರಾಮಿಸ್ 10 ಡಿಬೇಟ್ಗಳು ತಾವು ತೊಗೊಳ್ಳಿ. ಎಲ್ಲ ಮಾಧ್ಯಮದವ್ರಿಗೆ ಮನವಿ ಮಾಡ್ಕೊಳ್ತೀವಿ, ನೀವು ತಾವು ಇಂಪಾರ್ಟೆಂಟ್ ವಿಷಯಗಳು
ನಮ್ಮ ವಿರುದ್ಧನೂ ತೊಗೊಳ್ಳಿ, ಅವ್ರ ವಿರುದ್ಧನೂ ತೊಗೊಳ್ರಿ. ಬಹುತೇಕ ಡಿಬೇಟ್ಗಳು ಇಶ್ಯೂ ಬೇಸ್ಡ್ ಡಿಬೇಟ್ಗಳು ಆಗಬೇಕು, ಕಾಂಟ್ರವರ್ಷಿಯಲ್ ಡಿಬೇಟ್ ಆಗಬಾರ್ದಂತ ಒಂದು ಮನವಿ ಮಾಡ್ಕೊಳ್ತೀವಿ. ನಿಮ್ಮ ಪ್ರಕಾರ IT ಅವರು ಕಾಮನ್ ಆಗಿ ರೈಡ್ ಮಾಡ್ತಾ ಇದ್ದಾರೆ, ಅದೇ ಟಾರ್ಗೆಟ್ ಕಾಂಗ್ರೆಸ್ ಅವರೇ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ಈಗ 10 ವರ್ಷ MP ಎಲೆಕ್ಷನ್ ಮಾಡಿದ್ರು, MLA ಎಲೆಕ್ಷನ್ ಈಗ 10 ವರ್ಷ ಅವಧಿಯಲ್ಲಿ ಬಹುತೇಕ ಈ ಥರ ರೈಟ್ಗಳಾಗಿರ್ತಕ್ಕಂಥದ್ದು ಯಾರು BJP ಪಾರ್ಟಿಯವ್ರು ಇಲ್ಲೇ ಇಲ್ಲ. 10 ವರ್ಷ ಅವಧಿಯಲ್ಲಿ ಕೇಂದ್ರದಲ್ಲಿ ಅವರೇ ಇದ್ದಾರೆ, UPನಲ್ಲಿ ಆಯ್ತು ಅವರೇ ಇದ್ದಾರೆ, MPನಲ್ಲಿ ಅವರೇ ಇದ್ದಾರೆ, ಗುಜರಾತ್ನಲ್ಲಿ ಅವರೇ ಇದ್ದಾರೆ, ಬಹುತೇಕ ಆಲ್ಟರ್ನೇಟಿವ್ ರಾಜಸ್ಥಾನಲ್ಲಿ ಅವರಿದ್ದಾರೆ. ಸೊ ಈ ರಾಜ್ಯಗಳಲ್ಲಿ ಎಲ್ಲಿ ಇಡೀ ರೈಡ್ಗಳು ಹೋಗೋದಿಲ್ಲ. ಅದು ಹೋದರೆ ಕೇವಲ ಅಪೋಸಿಷನ್ ಪಾರ್ಟಿ ಇರ್ತಕ್ಕಂಥವ್ರ ಮನೆಗೆ ಹೋಗ್ತಕ್ಕಂಥದ್ದು ಇದೇನು ಹೊಸದಲ್ಲ. ಈ ವ್ಯವಸ್ಥೆ ಇದೆ. ಹಿಂಗೆ ಕೆಲವು ಸಂದರ್ಭದಲ್ಲಿ ಇಟ್ಸ್ ಅ ಪಾಸಿಂಗ್ ಕ್ಲೌಡ್, ಯು ಹ್ಯಾವ್ ಟು ಸ್ಟೇ ಸ್ಟ್ರಾಂಗ್. ಇಲ್ಲ ಅದು ಅಲ್ಲ ಆಗಿರೋದನ್ನ ನಾವು ಇಂಡಿಪೆಂಡೆಂಟ್ ಸಂಸ್ಥೆಗಳ ವಿರುದ್ಧ ಉಪಯೋಗ ಮಾಡ್ತಾ ಇದ್ದಾರೆ. ಆಗಿರೋದನ್ನ ನಾವು ಅದನ್ನು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಅದ್ರ ಬಗ್ಗೆ ನಾನೇನು ಜಾಸ್ತಿ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಹೇಳಿರ್ತಕ್ಕಂಥದ್ದು ಓವರ್ ಆಲ್ ಈ ಥರ ಆಗ್ತಾ ಇದೆ, ತಮಗೂ ಗುರ್ತಿದೆ. ಇವತ್ತು ಬಳ್ಳಾರಿ ಆಗಿದ್ದು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಆಗಿದೆಯಾ ಅಂತ? ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಲ್ಲ, ಈಗ ನಾನು ಓವರ್ ಆಲ್ ಕೊಟ್ಟಿದ್ದೀನಿ ನಿಮಗೆ. ಓವರ್ ಆಲ್ ಪ್ಯಾನ್ ಇಂಡಿಯಾ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು ನೀವೇ ಅದಕ್ಕೆ ಕೇಳಬೇಕು ತಾನೆ, ನೀವೇ ಬರೀಬೇಕು, ನೀವೇ ಜನರಿಗೆ ಮುಟ್ಟಿಸ್ಬೇಕು. ಅಲ್ಲ, ಈ ಲೋಕಸಭಾ ಕ್ಯಾಂಡಿಡೇಟ್ ಯಾರು ಆಗ್ತಾರೆ ಸರ್ ಬಳ್ಳಾರಿ? ಯಾರೇ ಆದರೂ ಕೂಡ ನಮಗೆ 2 ಜಿಲ್ಲೆ ಇದೆ. ಒಂದು ನಾಗೇಂದ್ರ ನೇತೃತ್ವದಲ್ಲಿ, ಒಂದು ಜಮೀರ್ ಅವ್ರ ನೇತೃತ್ವದಲ್ಲಿ ಈ ಚುನಾವಣೆ ಎದುರಿಸ್ತೀವಿ. ಪಕ್ಷದ ಟಿಕೆಟ್ ಯಾರಿಗೆ ಕೊಟ್ಟರು ಕೂಡ ನಾವೆಲ್ಲ ಶಾಸಕರು, ಎಲ್ಲ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತೀವಿ. ಆಮೇಲೆ ನನಗೆ ನಂಬಿಕೆ ಇದೆ 100ಕ್ಕೆ 100 ಕಾಂಗ್ರೆಸ್ ಗೆಲ್ಲುತ್ತೆ. ಗೊಂದಲ ಏನಿಲ್ಲ, ಅಭಿಪ್ರಾಯಗಳು ಬೇರೆ ಬೇರೆ ಇರ್ಬೋದು, ಗೊಂದಲ ಏನಿಲ್ಲ. ನಾವು ಇಲ್ಲಿ ಅದೇ ಈಗ ಅಲ್ಲಿರ್ಬೋದು, ಇಲ್ಲಿ ನಿಮ್ಮದು ಒಂದು ಟಿಕೆಟ್ ನಿಮ್ಮದು ಒಂದು ಪಾಲು ಇರ್ತದೆ, ನಿಮ್ಮದು ಒಂದು ಇಂಟ್ರೆಸ್ಟ್ ಕೇಳೋದು. ಅಲ್ಲ, ನಮ್ಮನ್ನು ಕೇಳ್ತಾರಿಲ್ಲ ಅಂತಲ್ಲ, ಬಟ್ ಅದಕ್ಕೆ ನಮ್ಮ ಅಭಿಪ್ರಾಯನ ಮಂಡಿಸ್ತೀವಿ. ಹೈಕಮಾಂಡ್ಗೆ ಮಂಡಿಸ್ತೀವಿ, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರಿಗೂ ಮಂಡಿಸ್ತೀವಿ, ಸಿದ್ದರಾಮಯ್ಯ ಸಾಹೇಬ್ರಿಗೂ, ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮಂಡಿಸ್ತೀವಿ. ಅಲ್ಲಿ AICCನಲ್ಲಿರ್ತಕ್ಕಂಥ ಜನರಲ್ ಸೆಕ್ರೆಟರಿಗಳು ಇರ್ಬೋದು, ವೇಣುಗೋಪಾಲ್ ಸಾಹೇಬ್ರು ಇರ್ಬೋದು, ಎಲ್ಲರಿಗೂ ಮಂಡಿಸ್ತೀವಿ. ಎಲ್ಲರ ಅಭಿಪ್ರಾಯಗಳನ್ನ ಕ್ರೋಢೀಕರಣ ಮಾಡಿ ಒಂದು ನಿರ್ಣಯಕ್ಕೆ ಪಕ್ಷ ಬರುತ್ತೆ. 2 ಜಿಲ್ಲೆಗಳಲ್ಲಿ ನಾಯಕರು ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತಾರೆ. ಯಾಕೆಂದರೆ ಕಳೆದ ಬಾರಿ ಉಪಚುನಾವಣೆಯಲ್ಲಿ ಉಗ್ರಪ್ಪರು 3 ಲಕ್ಷದಿಂದ ಗೆದ್ದು ತದನಂತರ 50,000ರಿಂದ ಸೋತು. ಮತ್ತೆ ಅದು ಎಚ್ಚರಿಕೊಂಡು ಈ ಬಾರಿ ಏನಾದರೂ ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತಾರೆ. ಮತ್ತು ಇದರ ಅಲ್ಲ, ಈಗ ನೋಡಿ, ಉಗ್ರಪ್ಪ ಸಾಹೇಬರು ಸೋಲಿಗೆ ಕಾರಣ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿಲ್ಲ ಅಂತಲ್ಲ, ಆ ಟ್ರೆಂಡ್ ಆ ರೀತಿ ಸೆಟ್ ಆಯ್ತು. ಅವಾಗ ನಿಮ್ಗೆ ಗೊತ್ತದ ಆಲ್ ಓವರ್ ಇಂಡಿಯಾ ಯಾಕೋಸ್ಕರ ಟ್ರೆಂಡ್ ಸೆಟ್ ಆಯಿತು. ಆ ಒಂದು ಪುಲ್ವಾಮಾ ಅಟ್ಯಾಕ್ ಆಯಿತು. ಆ ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಇಡೀ ದೇಶಕ್ಕೆ ಮೋದಿ ಸಾಹೇಬರು ಬಂದು ಸೈನಿಕರ ಮೇಲೆ ಓಟು ಕೊಡಿ ಅಂತ ಕೇಳಿರ್ತಕ್ಕಂಥ ನಿದರ್ಶನಗಳಿದಾವೆ. ಅದ್ರ ಬಗ್ಗೆ ಚರ್ಚೆ ಬೇಡ. ಅದಾದಮೇಲೆ ಏನಾಯಿತು ಅದ್ರ ಬಗ್ಗೆ ಚರ್ಚೆನೇ ಇಲ್ಲ. ಅಲ್ಲ, ಮುಗಿಸ್ತೇನೆ ಸರ್, ಅಲ್ಲ ಮುಗಿಸ್ತೇನೆ. ಆ ಒಂದು 300 kg RDX ಹೆಂಗೆ ಈ ದೇಶದ ಒಳಗಡೆ ಬಂತು ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ. ಆ ವ್ಯಾನ್ ಅಲ್ಲೇ 3 ದಿನ ವ್ಯಾನ್ ಅಲ್ಲೇ ತಿರುಗಾಡ್ತಾ ಇತ್ತು, RDX ವ್ಯಾನು. ಅದ್ರ ಬಗ್ಗೆ ಇವತ್ತುವರೆಗೆ ಪತ್ತೆ ಹಚ್ಚಿಲ್ಲ. ಯಾವುದೇ ಕೇಂದ್ರ ಸರ್ಕಾರದ ಯಾವುದೇ ಒಂದು ಈ ಥರದ ಘಟನೆಗಳ ಬಗ್ಗೆ ಅದ್ರ ಬಗ್ಗೆ ಮುಂದೆ ಯಾವ್ದು ವಿಚಾರಣೆ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದೀವಿ. ಹಂಗಾಗಿ ಮತ್ತೆ ನಾವು ಸೋಲಿಗೆ ಕಾರಣ. ಒಂದು ನಿಮಿಷ. ಹಾಂ, ಈ ಬಾರಿ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಥಳೀಯರು ಹೊರಗಿನ ಅಲ್ಲ, ಇಡೀ ಜಿಲ್ಲೆಯವರು ಆಗ್ತಾರೆ, ಸ್ಥಳೀಯರ ಹೊರಗಿನ ಯಾರೇ ಇಡೀ ಜಿಲ್ಲೆಗಿದ್ರೆ ಅಲ್ಲ. ಈಗ ಅಲ್ಲಲ್ಲ, ಉಗ್ರಪ್ಪ ಸಾಹೇಬ್ರು ಕೂಡ ಮೋರಲೆಸ್ ಲೋಕಲ್ ಇದ್ದಂಗೆ. ಯಾಕಂದ್ರೆ ಅವ್ರು ಇಲ್ಲಿ ಬಂದು ಗೆದ್ದಾದ್ಮೇಲೆ ಲೋಕಲ್ ತಾನೆ. ಸೊ ನೀವು ಕೇಳಿರ್ತಕ್ಕಂಥ ಉದ್ದೇಶ ನಮ್ಮಲ್ಲಿ ಯಾರು ಅರ್ಜಿಗಳು ಹಾಕಿದ್ರೆ ಎಲ್ಲರೂ ಲೋಕಲ್ ಅವರೇ. ಈವನ್ ಇನ್ಕ್ಲೂಡಿಂಗ್ ಉಗ್ರಪ್ಪರು ಕೂಡ ಲೋಕಲ್ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, NY ಫ್ಯಾಮಿಲಿಯಿಂದ ಯಾರು ಏನು ಸರ್? NY ಫ್ಯಾಮಿಲಿಯಿಂದ ನನಗೆ ಮಾಹಿತಿ ಇಲ್ಲ. ಗೋಪಾಲ್ ಕೃಷ್ಣ ಸಾಹೇಬ್ರ ಅಲ್ಲ, ಅವ್ರ ಫ್ಯಾಮಿಲಿಯಿಂದ ಸರ್ NY ಅಲ್ಲ, ನನಗೆ ಮಾಹಿತಿ ಇಲ್ಲ. ಸರ್, ಈ ಸಾರಿ MP ಚುನಾವಣೆಗೆ ಈ ಒಂದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಿಂದ ಇದೊಂದು ಟ್ರೆಂಡ್ ಸೆಟ್ ಮಾಡ್ಕೊಂಡಿದ್ದಾರೆ BJP. ಇದರಿಂದ ಏನಾದರೂ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ಬೋದಾ? ಹಿನ್ನಡೆ ಇಲ್ಲ ರೀ. ಈಗ ಅದೇ ಪ್ರೊಜೆಕ್ಷನ್ ಇರೋದು ಅದೇ. ಈಗ ನಾವು ಅದೇ ಹೇಳ್ತಿರೋದು, ರಾಮ ಮಂದಿರ ಇಶ್ಯೂ 20 ದಿನ ನಡೀತು. 9 ವರ್ಷ ರಾಮ ಮಂದಿರ ಬಗ್ಗೆ ಎಲ್ಲಿ ಚರ್ಚೆ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಜಾಗದಲ್ಲಿ ಕೂಡ ಮಂದಿರ ಕಟ್ಟಿಲ್ಲ. ಜನಕ್ಕೆ ಇನ್ನಾದರೂ ಮಾಹಿತಿ ಇಲ್ಲ. ಅದು ಎಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಆ ಜಾಗದಲ್ಲಿ ಕೂಡ ರಾಮ ಮಂದಿರ ಕಟ್ಟಿಲ್ಲ. ಬೇರೆ ಜಾಗದಲ್ಲಿ ರಾಮ ಮಂದಿರನ ಕಟ್ಟಿದ್ದಾರೆ, ಅದು ಅರ್ಧ ಕಟ್ಟಿದ್ದಾರೆ. ಅದಕ್ಕೆ ಲಕ್ಷಾಂತರ ಸಂಖ್ಯೆ ಜನ, ಅದು ಪಕ್ಷಾತೀತವಾಗಿರ್ಬೋದು, ವಿಭಿನ್ನವಾಗಿರ್ತಕ್ಕಂಥ ಜನರು ಅದಕ್ಕೆ ಇಟ್ಟಂಗಳಿಗೆ ಕಳಿಸಿರ್ತಕ್ಕಂಥ ಹಳೆಯ ಕಥೆನೂ ಇದಾವೆ. ಆ ಇಟ್ಟಂಗಳಿದ ಬಗ್ಗೆ ಇಲ್ಲಿವರೆಗೆ ಅಕೌಂಟ್ ಸಿಕ್ಕಿಲ್ಲ. ಅದ್ರ ಬಗ್ಗೆ ಚರ್ಚೆನೂ ಬೇಡ. ಆದರೆ ಪ್ರೊಜೆಕ್ಷನ್ ಹೆಂಗಿತ್ತಂತಂದರೆ ಇವರೇ ಅದನ್ನು ಕಟ್ಟಿದ್ದಾರೆ, ಇವರಿಂದನೇ ಆಯಿತು ಅನ್ನೋಂಥ ಒಂದು ಬಿಂಬಿಸ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಅವರು ಅದ್ರ ಮೇಲೆ ನಂಬಿಕೆ ಇರೋದೀಗ. ಅವರು ಮೋದಿ ಸಾಹೇಬರು ಸರ್ಕಾರ BJPಯವ್ರ ಮೇಲೆ ಅವ್ರ ಕಾರ್ಯಕ್ರಮ ಮೇಲೆ ನಂಬಿಕೆ ಇಲ್ಲ. ಈಗ ರಾಮ ಮಂದಿರನ್ನು ಕಟ್ಟಿದ್ದೀವಿ ನಾವು, ಹಿಂದೂವಾದಿಗಳು ಹಿಂದೂ ಮುಸ್ಲಿಮ್ ಅನ್ನೋ ಒಂದು ಪದ ಬಿಟ್ಟರೆ
ಬೇರೆ ಏನಿದೆ, ಯಾವ ವಿಚಾರ ಮಾತನಾಡ್ತಾರೆ ಹೇಳ್ರಿ? ಇಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಮೆಂಬರ್ ಕೂಡ ತಾವು ಕೇಳಿ, ಸರ್ ತಾವು ಡಿಮಾನಿಟೈಸೇಷನ್ ಬಗ್ಗೆ ಮಾತನಾಡ್ತೀರಾ, ಡಾಲರ್ ರೂಪಿನ ಬಗ್ಗೆ ಮಾತನಾಡ್ತೀರಾ, ಅಥವಾ GDP ಬಗ್ಗೆ ಮಾತನಾಡ್ತೀರಾ, ಬೇರೆ ದೇಶಕ್ಕೆ ನಮ್ಮ GDP ಹೋಲ್ಸ್ಕೊಂಡು ಮಾತನಾಡ್ತೀರಾ, ಇವತ್ತು ಮೋಟರ್ ಸೈಕಲ್ ಸೇಲ್ಸ್ ಬಗ್ಗೆ ಮಾತನಾಡ್ತೀರಾ, ಕಾರ್ ಸೇಲ್ಸ್ ಬಗ್ಗೆ ಮಾತನಾಡ್ತೀರಾ, ಮೆಡಿಸಿನ್ಸ್ ಎಕ್ಸ್ಪೆನ್ಸಿವ್ ಬಗ್ಗೆ ಮಾತನಾಡ್ತೀರಾ, ಓವರಾಲ್ ಇನ್ಫ್ಲೇಷನ್ ಬಗ್ಗೆ ಮಾತನಾಡ್ತೀರಾ, ಎಷ್ಟು ಮನೆಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತನಾಡ್ತೀರಾ, 100 ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡ್ತೀರಾ, ಬುಲೆಟ್ ಟ್ರೈನುಗಳ ಬಗ್ಗೆ ಮಾತನಾಡ್ತೀರಾ, ಏನು ಮಾತನಾಡ್ತಾರೆ? ಅವ್ರು ಹೇಳಿರ್ತಕ್ಕಂಥ ಯಾವುದು ವಿಷಯಕ್ಕೂ ಇವತ್ತು ಅದ್ರ ಬಗ್ಗೆ ಉತ್ತರ ಇಲ್ಲ. ಹೇಳೋದು ಹಿಂಗೆ ಆರ್ಕೆ ಉತ್ತರಗಳು ಹೇಳಿ ಹೋಗ್ತಾರೆ. ಅದಕ್ಕಿಂತ ಬಿಫೋರ್ ರಾಜೀವ್ ಗಾಂಧಿ ಕಾಲದಲ್ಲೇ ಅದೊಂದು ಮೈಲ್ಸ್ಟೋನ್ ಹಾಕಿದ್ದೆಲ್ಲ ಮಾಡಿದ್ದಾರೆ. ನೀವು ಕಾಂಗ್ರೆಸ್ನವರು ಅದನ್ನ ಜನರಿಗೆ ಪ್ರೊಜೆಕ್ಷನ್ ಮಾಡೋಕ್ಕಾಗಿಲ್ಲ. ಅಲ್ರಿ, ಪ್ರೊಜೆಕ್ಷನ್ ಇರ್ತಕ್ಕಂಥದ್ದು ಈಗ ಗುರ್ತಿದೆ ನೋಡಿ, ದಯಮಾಡಿ TV ಮುಖಾಂತರ ಪ್ರೊಜೆಕ್ಷನ್ ಆಗೋದು ನಿಮಗೆ ಗುರ್ತೈತದು. ಕಾಂಗ್ರೆಸ್ನವ್ರು ಮಾಡ್ಬೇಕು, ಯಾರು ಮಾಡ್ಬೇಕು? ಅದಕ್ಕೆ ಹೇಳ್ತಿರೋದು, ಮಾಧ್ಯಮದವರಿಗೆ ಮೋದಿ ಸಾಹೇಬರು ಮನವಿ ಮಾಡ್ತಾ ಇದ್ದೀವಿ, ನೀವೇನು TV ಸ್ಪೇಸ್ ತೊಗೊಳ್ತೀರಿ, ಒಂದು ಕಾನೂನು ತರ್ರಿ. ಮೋದಿ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿ ಕಳ್ತಾ ಇದ್ದೀವಿ, ನೀವು ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಇರ್ತಕ್ಕಂಥವ್ರು, ನೀವು ಕಡ್ಡಾಯವಾಗಿ ಎಲ್ಲ TV ಚಾನಲ್ ಅವರುಗಳಿಗೆ 50% ಅಪೋಸಿಷನ್ ಕೊಡ್ರಪ್ಪ, 50% ನಮಗೆ ಕೊಡ್ರಿ ಅಂತ ಹೇಳಿದ್ರೆ ನಾವು ಮಾತಾಡ್ತೀವಿ. ಅವಾಗ ನಾವು ಮಾತಾಡಿದ ಜನಕ್ಕೆ ಗುರ್ತಾಗುತ್ತೆ. 24 ತಾಸು ಮೋದಿ ಸಾಹೇಬ್ರಿಗೆ ತೋರಿಸಿದ್ರೆ ನಾವು ಮಾತಾಡಿದ ಎಲ್ಲಿ ಗುರ್ತಾಗುತ್ತೆ? ಈಗ ದೇಶದ ಅಭಿವೃದ್ಧಿ ಬಗ್ಗೆ ಬಿಜೆಪಿ ಮಾತಾಡೋದು, ದೇಶ ಉಳಿಯುವ ಮಾತುಗಳನ್ನ ಕಾಂಗ್ರೆಸ್ ಯಾವ ಮಾತಾಡೋದಿದ್ದೀವಿ? ಅಲ್ಲ, ಅವ್ರು ಹಂಗೆ ಹೇಳೋದ್ರಿ. DK ಸುರೇಶ್ ಅವ್ರು ಹೇಳಿರ್ತಕ್ಕಂಥ ಹಿನ್ನೆಲೆ ನಮ್ಮ ತೆರಿಗೆಗಳು ಬರ್ತಿಲ್ಲ, ಹಂಗಾಗಿ ಇನ್ನೊಂದು ನೇಷನ್ ಆಗ್ಬೋದು, ಸೌತ್ ಇಂಡಿಯಾ ನೇಷನ್ ಆಗಬೇಕಂತ ಅವ್ರು ಹೇಳಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಪಕ್ಷ ಖರ್ಗೆ ಸಾಹೇಬರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದಕ್ಕೆ ನನ್ನ ವೈಯಕ್ತಿಕ ಸ್ಪಷ್ಟೀಕರಣ ನಾನು ಆಲ್ರೆಡಿ ಕೊಟ್ಟಾಗಿದೆ. ನಾವು ಇನ್ನು ಮುಂದೆ ಕೇಳ್ತಿರೋದು ಇದೇ ಅರುಣಾಚಲ್ ಪ್ರದೇಶ ಇರ್ತಕ್ಕಂಥ ಪಾರ್ಲಿಮೆಂಟ್ ಮೆಂಬರು, BJPಯ ಪಾರ್ಲಿಮೆಂಟ್ ಮೆಂಬರು, ಅರುಣಾಚಲ್ ಪ್ರದೇಶದಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಮೆಂಬರ್, BJP ಪಾರ್ಲಿಮೆಂಟ್ ಮೆಂಬರು ಪಾರ್ಲಿಮೆಂಟಲ್ಲಿ ಬಂದು ಹೇಳ್ತಾನೆ, ಚೈನಾದವರು 50 ಕಿಲೋಮೀಟರ್ ಒಳಗಡೆ ಬಂದಿದ್ದಾರೆ, ನಮ್ಮ ದೇಶದ ಗಡಿಯ ಒಳಗೆ ಬರ್ತಾರೆ, ಅದ್ರ ಬಗ್ಗೆ ಚರ್ಚೆ ಅಲ್ಲ. ಎನ್ಕ್ಲೇವ್ನಲ್ಲಿ ಕಂಗನಾ ರನೌತ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಭಿಕ್ಷೆ ರೂಪದಲ್ಲಿ ಸಿಕ್ಕಿದೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಭಿಕ್ಷೆ ರೂಪದಲ್ಲಿ ಸಿಕ್ಕಿದೆ ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾರೆ. ಅದ್ರ ಬಗ್ಗೆ ಖಂಡನೆ ಇಲ್ಲ, ಅದ್ರ ಬಗ್ಗೆ ಚರ್ಚೆನೂ ಇಲ್ಲ. ನಮ್ಮ ಅಗೇನೆಸ್ಟ್ ಯಾವ ಬರ್ತೋ ಅದನ್ನು ಚರ್ಚೆಗೆ ತೊಗೊಂಡಾಗಲ್ಲ, ನಮ್ಮನ್ನು ಪ್ರಶ್ನೆ ಕೇಳ್ತು, ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು? ಅದಕ್ಕೆ ಹೇಳ್ತಕ್ಕಂಥದ್ದು, ಪ್ರಧಾನಮಂತ್ರಿ ಮೋದಿ ಅವರಿಗೆ ಮನವಿ ಮಾಡ್ಕೊಳ್ತಕ್ಕಂಥ ನಮಗೆ 50% ಶೇರ್ ಕೊಡಿ, ನಾವು ಮಾತನಾಡ್ತೀವಿ. ನಾವು ಮಾತನಾಡಿದ್ರೆ ಮತ್ತೆ ಇವತ್ತು ಮಾಸ್ ಮೀಡಿಯಾ ಮುಂದೆ ನಾವು ಹೆಂಗೆ ಹೋಗ್ಬೇಕು, ಜನರಿಗೆ ಹೆಂಗೆ ರೀಚ್ ಆಗಬೇಕು? ರೀಚ್ ಆಗೋ ರೀಸನ್ ಏನಿದೆ ಅವ್ರಿಗೆ ಗೊತ್ತಿದೆ. ರೀಚ್ ಆಗೋ ರೀಸನ್ ಯಾವುದಿದೆ ಅಂತೇಳಿ ಅಲ್ಲ, ಬಟ್ ಅಲ್ಲ, ದಟ್ಸ್ ವೈ ವಿ ಆರ್ ರಿಕ್ವೆಸ್ಟಿಂಗ್ ಹಿಮ್. ಅದಕ್ಕೆ ಅಲ್ಲ ಸರ್, ಈಗ ಮೀಡಿಯಾ ಓನರ್ ಅವ್ರ ಫ್ರೆಂಡ್ಸ್ ಇರೋದ್ರಿಂದ ಮೋದಿ ಸಾಹೇಬ್ರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದು ಕಾಮನ್ ಸರ್, ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ. ಬಳ್ಳಾರಿ ಜಿಲ್ಲೆಯಲ್ಲಿ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ ಬಂದ್ರೇ ಮತ್ತೆ ಹೌದು, ಅದು ಹಂಗೆ ಪೆಂಡಿಂಗ್ ಉಳಿತಾನೆ ಇದೆ. ಯಾವ ವಿಷಯದಲ್ಲಿ? NMDC ಇಂಡಸ್ಟ್ರೀಸ್ ಅಲ್ಲ, ಅವ್ರಿಗೆ ಕೇಳ್ತಾ ಇರೋದು ಇಂಡಸ್ಟ್ರಿಗೆ ಅಕ್ವೈರ್ ಆಗಿರ್ತಕ್ಕಂಥ ಲ್ಯಾಂಡು ಇಂಡಸ್ಟ್ರಿ ಪ್ರಾರಂಭ ಆಗಿಲ್ಲ. ಎಸ್ಪೆಷಲಿ ನಾವು ಮಿತ್ತಲ್ಲಿ ಕೊಟ್ಟಿರ್ತಕ್ಕಂಥ ಲ್ಯಾಂಡ್ ಬಗ್ಗೆ ಹೇಳ್ತಾರೆ. ಅದನ್ನು ಅಲ್ಲ, NMDCಗೆ ಅದೇ ಅದನ್ನು ನಮ್ಮ ಅಭಿಪ್ರಾಯದಲ್ಲಿ ಏನಂತಂದ್ರೆ, ನನ್ನ ಬಗ್ಗೆ ಮಾಹಿತಿ ಇಲ್ಲ, ಬಟ್ ನಮ್ಮದು ಮಾತ್ರ ಒತ್ತಡ ಇದೆ. ನಾವು ಸರ್ಕಾರಕ್ಕೆ ಒತ್ತಡ, ನಾನು ವೈಯಕ್ತಿಕವಾಗಿ ಮಾತನಾಡ್ತೀನಿ, ನಾನು ನಾಗೇಂದ್ರ ಅವ್ರಿಗೆ ಕೂಡ ಮಾತನಾಡ್ತೀನಿ. ಬೈ ಚಾನ್ಸ್ ಯಾವುದೇ ಆ್ಯಕ್ಟಿವಿಟಿಗೆ ತೊಗೊಂಡಿರ್ತಕ್ಕಂಥ ಲ್ಯಾಂಡು ಆಗಿಲ್ಲ ಅಂದರೆ ಪುನಃ ಮತ್ತೆ ರೈತರಿಗೆ ವಾಪಸ್ ಕೊಡಬೇಕು. ಅಲ್ಲ, ವಾಪಸ್ ಕೊಡಬೇಕಂತಕ್ಕಂಥದ್ದು ನಮ್ಮ ಆಗ್ರಹ ಕೂಡ ಇದೆ. ಈಗ ಅದು ರಾಜ್ಯ ಸರ್ಕಾರದ ಇರೋದ್ರಿಂದ ಸೊ ಡೆಫಿನೆಟ್ಲಿ ವಿಲ್ ಸ್ಪೀಕ್ ಟು ಗೌರ್ಮೆಂಟ್. ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಬಟ್ ಐ ಶುಡ್ ಬಿ ಹಾನೆಸ್ಟ್. ಪ್ರಪೋಸಲ್ ಕಳಿಸಿದ್ದೀವಿ. ಅದೇನಾಗಿದೆ, ಈ ಒಂದು ಸಹಭಾಗತ್ವವಾಗಿ ನಾವು 12% ಕೊಡಬೇಕು, 88% ಅಲ್ಲಿಂದ ಬರುತ್ತೆ. ಪ್ರಪೋಸಲ್ ಕಳಿಸಿದ್ದೇವೆ. ಅದೇನಂತಂದ್ರೆ ಯಾವುದೇ ಒಂದು ಹಾಸ್ಪಿಟಲ್ ಆಗಬೇಕಂದ್ರೆ ನಂಬರ್ಸ್ ಬೇಕು, ಬಟ್ ಬೈ ನೆಕ್ಸ್ಟ್ ಇಯರ್ ಐ ಥಿಂಕ್ ಸೊ ವಿಲ್ ಹ್ಯಾವ್ ದಿಸ್. ಅಲ್ಲ, ಸಬ್ಸ್ಟ್ಯಾನ್ಷಿಯಲ್ ಬೇಕು ಅವರಿಗೆ. 50 ಬೆಡ್ ಹಾಸ್ಪಿಟಲ್ ಆಗಬೇಕು, 100 ಬೆಡ್ ಹಾಸ್ಪಿಟಲ್ ಆಗಬೇಕು, ಕ್ರೈಟೀರಿಯಾ ಬೇಕು. ಸೊ ಡೆಫಿನೆಟ್ಲಿ ಮಾಡ್ತೀವಿ. ಏನಂತ ಅದು ಹೇಳ್ತೀವಲ್ರಿ, ಈಶ್ವರಪ್ಪ ಸಾಹೇಬ್ರು ನೋಡಿ ಸರ್, ಅವ್ರು ಏನು ಬೇಕಾದ್ ಮಾತನಾಡ್ಬೋದು. ಇದು ಪ್ಯಾನ್ ಇಂಡಿಯಾ ಇಶ್ಯೂ ಆಗೋದಲ್ಲ. ಈಗ ಈಶ್ವರಪ್ಪನವ್ರು ಹೇಳಿದ್ದು ಪ್ಯಾನ್ ಇಂಡಿಯಾ ವಿಷಯ ಆಗೋದಲ್ಲ. ನೀವು ನಮ್ಮನ್ನೇ ಪ್ರಶ್ನೆ ಕೇಳ್ತೀರಿ, BJP ಇದ್ರ ಬಗ್ಗೆ ಉತ್ತರ ಕೊಡೋದಲ್ಲ. ಎಲ್ಲ BJP ಕೇಳ್ರಿ ಉತ್ತರ, ಎಲ್ಲ BJP ಮಿನಿಸ್ಟ್ರುಗಳು MLAಗಳು ಏನು ಹೇಳ್ತಾರೆ ಕೇಳ್ರಿ, ಉತ್ತರಗಳು ಕೇಳ್ರಿ, ಕೊಡೋದಲ್ಲ. ಈಗ ಉತ್ತರ ಕೊಡ್ಬೇಕು ಒಂದೇ ಒಂದು, ಪ್ರಧಾನಮಂತ್ರಿಯವ್ರು ಮಾತಾಡಿದ್ಬಿಟ್ರೆ ಬೇರೆ ಯಾರು ಮಾತಾಡೋದಿಲ್ಲ. ಎಲೆಕ್ಷನ್ ಮುಗಿಯವರಿಗೆ ಯಾರು ಉತ್ತರಕ್ಕೆ ಸಿಗಲ್ಲ, ನಿಮಗೆ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಕೊಟ್ಟರೆ ಆ ಉತ್ತರ ಬರೀ ನಮ್ಮ ವಿರುದ್ಧನೇ ಇರ್ತವೆ.
ಯಾವುದೇ ಬಿ ಜೆ ಪಿಯ ಮುಖಂಡರುಗಳು ಉತ್ತರ ಕೊಡೋಕಲ್ಲಿಗೆ ಬರೀ ಕಾಂಗ್ರೆಸ್ ವಿರುದ್ಧನೇ ಉತ್ತರ ಇರ್ತಾವೆ ಹೊರತು ಅಥವಾ ಬಿ ಜೆ ಪಿ ಪರನೇ ಇರ್ತವೆ. ಇಶ್ಯೂಸ್ ಬಗ್ಗೆ ಯಾರು ಮಾತನಾಡೋದಿಲ್ಲ. ಕೇಳಿ, ಇಶ್ಯೂಸ್ ಬಗ್ಗೆ ಮಾತನಾಡಿಲ್ಲ. ಇವತ್ತು 56 ರೂಪಾಯಿ ಇರ್ತಕ್ಕಂಥ $1 2014 ಇಸ್ವಿಯಲ್ಲಿ ಇವತ್ತು 84 ರೂಪಾಯಿ ಆಗಿದೆ. ಇದ್ರ ಬಗ್ಗೆ ಉತ್ತರ ಕೊಡೋಕೆ ಹೇಳಿ. ಒಬ್ಬರು ಉತ್ತರಕ್ಕೆ ಬರೋಂಗಿಲ್ಲ, ಚರ್ಚೆಗೆ ಬರೋಂಗಿಲ್ಲ. 2014 ಇಸ್ವಿವರೆಗೆ 55 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತು 165 ಲಕ್ಷ ಕೋಟಿ ಜಾಸ್ತಿ ಸಾಲ ಆಗಿದೆ. ಚರ್ಚೆಗೆ ಬರ್ರಿ, ಒಬ್ಬರು ಬರೋದಲ್ಲ. 100 ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿ ನಾವೆಲ್ಲ ಟಿಕೆಟ್ ತೊಗೊಂಡು ಕೂತ್ಕೊಂಡಿದ್ವಿ. ನಮ್ಮ ತಂಗಿ ಅವೆಲ್ಲ ಬುಲೆಟ್ ಟ್ರೈನಿಗೆ ಬರ್ತದೆ ಟಿಕೆಟ್ ಎಲ್ಲೈತೆ, ಬುಲೆಟ್ ಟ್ರೈನ್ ಎಲ್ಲೈತೆ. 100 ಸ್ಮಾರ್ಟ್ ಸಿಟಿ ಅಂತಂದ್ರೆ ಎಲ್ಲೈತೆ. ಕೋವಿಡ್ನಲ್ಲಿ ಎಷ್ಟು ಜನ ತೀರೋದು ಅದ್ರ ಬಗ್ಗೆ ಚರ್ಚೆ ಇದೆಯಾ? 45 ಲಕ್ಷ ಜನ ಜೀವ ಕಳ್ಕೊಂಡ್ರೆ ಅದ್ರ ಬಗ್ಗೆ ಚರ್ಚೆ ಇದೆಯಾ? ಅಲ್ಲಿ WHO ಇರ್ತಕ್ಕಂಥ ರಿಪೋರ್ಟು 45 ಲ್ಯಾಕ್ಸ್ ಇದೆ. ಕೇಂದ್ರದ ರಿಪೋರ್ಟ್ 4.5 ಲಕ್ಷ ಇದೆ. ಈಗ ಹಂಗರ್ ಇಂಡೆಕ್ಸ್ನಲ್ಲಿ ನಾವು 111ನೇ ಸ್ಥಾನದಲ್ಲಿದ್ದೀವಿ. ಇದ್ರ ಬಗ್ಗೆ ಚರ್ಚೆ ಇದೆಯಾ? 2.5 ಕೋಟಿ ಜನ ಕಳೆದ 10 ವರ್ಷದ 2.5 ಕೋಟಿ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಹೊರ ದೇಶಕ್ಕೆ ಹೋಗಿ ಸಿಟಿಸನ್ಶಿಪ್ ತೊಗೊಂಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಇದೆಯಾ? ಯಾವುದ್ರ ಬಗ್ಗೆ ಚರ್ಚೆ ಇದೆ? ಈಗ ಒಬ್ಬ ಜನಪ್ರತಿನಿಧಿಯಾಗಿ ಈಶ್ವರಪ್ಪ ಈ ಥರ ಪಾಲನೆ ಮಾಡ್ತೀನಿ ಅಂತ ಮಾತ್ರ ಸರಿಯಲ್ಲ ಅಂತ. ಅದೇ ರೀ, ಈಗ ಅವ್ರಿಗೆ ಏನಂದರೆ ಪಬ್ಲಿಸಿಟಿ ಸಿಗುತ್ತೆ ಅನ್ನೋದಕ್ಕೆ ಒಂದಿದೆ. ಈಗೇನಾಗಿದೆ, ಬಹುತೇಕ ಭಾಳಷ್ಟು ಬಿ ಜೆ ಪಿಯ ಮುಖಂಡರುಗಳು ಈ ಥರ ತರಾತುರಲ್ಲಿ ಮಾತನಾಡೋದು, ಪಬ್ಲಿಕ್ ಕನ್ಸಂಪ್ಷನ್ಗೆ, ಪಬ್ಲಿಸಿಟಿ ಕನ್ಸಂಪ್ಷನ್ಗೆ ಇದು ಯಾವಾಗಲೂ ಮಾತನಾಡ್ತಾರೆ. ಕೆಲವರು ಮುಸ್ಲಿಂ ವಿರುದ್ಧ ಮಾತನಾಡ್ತಕ್ಕಂಥದ್ದು, ಕೆಲವರು ಪಾಕಿಸ್ತಾನ ಮಾತನಾಡೋದು, ಅಫ್ಘಾನಿಸ್ತಾನ ಮಾತನಾಡ್ತಕ್ಕಂಥದ್ದು. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೇಳಿದ್ರಲ್ಲ, ಕರ್ನಾಟಕ ರಾಜ್ಯದ ಸರ್ಕಾರ ಅಫ್ಘಾನಿಸ್ತಾನ ತಾಲಿಬಾನಿಗೆ ಹೋಲಿಸ್ತಾರೆ. ಅದ್ರ ಬಗ್ಗೆ ಖಂಡನೆ ಇಲ್ಲ. ಯಾವ ಬಿ ಜೆ ಪಿ ಮುಖಂಡರಾಗಿರಲಿ, ಯಾರ ಬಿ ಜೆ ಪಿ ಶಾಸಕರುಗಳಾಗಿರಲಿ, ಒಬ್ಬರು ಖಂಡನೆ ಮಾಡೋಂಗಿಲ್ಲ. ನಿಮ್ಮ ಪ್ರಶ್ನೆಗೆ ಸಿಗೋದಿಲ್ಲ. ಅವರು ಕಾಂಗ್ರೆಸ್ ವಿರುದ್ಧ ಇದ್ರೆ ಟಕ ಬಂದ್ಬಿಡ್ತಾರೆ. ಏನಾಗಿದೆ ನಿಮಗೆ ಗೊತ್ತಿದ್ದಲ್ಲ, ₹1 ಬರಗಾಲವರೆಗೆ ಇಲ್ಲಿವರೆಗೆ ರಿಲೀಫ್ ಸಿಕ್ಕಿಲ್ಲ. ಕೇಂದ್ರದ ಟೀಮ್ ಕೂಡ ಬಂದು ಹೋಗಿದೆ. ಮಾನ್ಯ ಪ್ರಧಾನಮಂತ್ರಿ ಕೂಡ ಬೆಂಗಳೂರಿಗೆ ಬಂದು ಮೊನ್ನೆ ಭಾಷಣ ಮಾಡಿ ಹೋಗಿದ್ದಾರೆ. ನಾವು ಕೂಡ ಅಲ್ಲೋಗಿ ಒತ್ತಡವನ್ನು ತಂದಿದ್ದೀವಿ. ನಮ್ಮ ತೆರಿಗೆ ದುಡ್ಡು ಜೊತೆಗೆ ಅತ್ಯಂತ ಭೀಕರ ಬರಗಾಲ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ನಮ್ಮ ಸಚಿವರುಗಳಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಇರ್ಬೋದು, RDPR ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಇರ್ಬೋದು, ಅದ್ರ ಜೊತೆಗೆ ಚಲವರಾಯ ಸ್ವಾಮಿ ಆಗಿರ್ಬೋದು, ಆಮೇಲೆ ನಮ್ಮ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕ ಸಿದ್ದರಾಮಯ್ಯ ಅವರು ಇರ್ಬೋದು. ಎಲ್ಲರೂ ಪ್ರತಿ ಸಲ 3-4 ಸಲ ಹೋದ್ರು ಕೂಡ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಮೊನ್ನೆ ತಾನು ಅಪಾಯಿಂಟ್ಮೆಂಟ್ ಕೊಟ್ಟರೆ ಅಪಾಯಿಂಟ್ಮೆಂಟ್ ಆದಮೇಲೆ ನಾವು ನೋಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಇಲ್ಲಿವರೆಗೆ ₹1 ಬಂದಿಲ್ಲ. ನಿಮ್ದು ಪ್ರಾಪರ್ ಆಗಿ ಇನ್ನೂ ಬಂದಿಲ್ಲ. ಅದು ನಮ್ಮದು ಕೊಟ್ಟಿದ್ದೀವಿ ನಾವು. ₹2,000 ನನಗೆ ಸುಮಾರು 26 ಲಕ್ಷ ಅಕೌಂಟಿಗೆ ದುಡ್ಡು ಮುಟ್ಸಾಗಿದೆ. ಇನ್ನು 3-4 ಲಕ್ಷ ಅಕೌಂಟಿಗಿತ್ತು ಹೇಳಿದ್ದಾರೆ, ಸಚಿವರು ಕೂಡ ಹೇಳಿದ್ದಾರೆ, ಮುಟ್ಟಿರ್ಬೋದು ಕೂಡ. ಅದೆಲ್ಲ ಸುಳ್ಳು. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ಮ್ಯಾನಿಫೆಸ್ಟೋನಲ್ಲಿ ಯಾವ್ದು ಹೇಳಿದ್ದೀವಿ, ನೀವು ಹಿಂದೇನೂ ತೆಗೆದು ನೋಡಿರಿ, ಇವತ್ತು ತೆಗೆದು ನೋಡಿರಿ. ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಯಾವ ಕಾರ್ಯಕ್ರಮ ಮಾಡಿದ್ದೀವಿ, ನಮ್ಮ ಸರ್ಕಾರ ಅವಧಿಯಲ್ಲಿ ಆ ಕಾರ್ಯಕ್ರಮ ಅನುಷ್ಠಾನಕ್ಕೂ ತಂದಿದ್ದೀವಿ. ನಮ್ಮ ಸರ್ಕಾರ ಇರೋವರೆಗೆ ಆ ಕಾರ್ಯಕ್ರಮ ಮುಂದೆನೂ ಹೊರಿಸಿದ್ದೀವಿ. ಈ ಕಾರ್ಯಕ್ರಮ 5 ಗ್ಯಾರಂಟಿ ಸಂಪೂರ್ಣ ನಮ್ಮ 5 ವರ್ಷದ ಅವಧಿ ಇರ್ತಕ್ಕಂಥ ಸರ್ಕಾರ 5 ವರ್ಷವರೆಗೂ ಎಲ್ಲರಿಗೂ ತಪ್ಪದ 5 ಗ್ಯಾರಂಟಿಗಳನ್ನ ಮನೆಗೆ ಮುಟ್ಟಿಸ್ತೀವಿ ನಾವು. ಪ್ರಿಪರೇಷನ್ ಏನು ಬರ್ತಾರೆ, ಅವ್ರು ಬಂದು ಏನು ಪ್ರಿಪೇರ್ ಮಾಡ್ತಾರೆ? ರಾಹುಲ್ ಗಾಂಧಿ ಅವರು ಬಳ್ಳಾರಿಯಲ್ಲಿ ಭರ್ಜರಿ ಮಾತಾಡೋದಿಲ್ಲ. ಏನಾಯ್ತು? ಅಪ್ರೇಲ್ ಪಾರ್ಕ್ ಬಗ್ಗೆ ಮಾತಾಡಾದ್ಮೇಲೆ, ಅಪ್ರೇಲ್ ಪಾರ್ಕಿಗೆ ನಾನು ಕೂಡ ಒಬ್ಬ ಲೇಬರ್ ಮಿನಿಸ್ಟರ್ ಇರೋದ್ರಿಂದ ಭಾಳಷ್ಟು ಜನಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಒಂದು, ಇವತ್ತು ಅಪ್ರೇಲ್ ಪಾರ್ಕ್ ಬಗ್ಗೆ ತಾವು ಕೇಳಿದ್ರಿ. ಇವತ್ತು ಬಾಂಗ್ಲಾದೇಶ್ ನಮ್ಮ ಇರ್ತಕ್ಕಂಥ ನೇಬರಿಂಗ್ ಕಂಟ್ರಿ $43 ಬಿಲಿಯನ್ ವಹಿವಾಟು ಆಗಿದೆ. ಯಾವುದು? ಬಾಂಗ್ಲಾದೇಶದ್ದು. ನಮ್ಮಲ್ಲಿ ಪಾಲಿಸಿ ಮೇಕಿಂಗ್ನಲ್ಲಿ ಫಾಲ್ಟ್ ಇದೆಯೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಈಗ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಏನಾಗಿದೆ, ನಮ್ಮಲ್ಲಿರ್ತಕ್ಕಂಥ ಇಂಡಸ್ಟ್ರಿಗಳು ನಾವು ಭಾಳಷ್ಟು ಒತ್ತಾಯಪೂರ್ವಕವಾಗಿ 2 ಟೈರ್ ಸಿಟಿಗೆ ಹೋಗ್ರಿ ಅಂತ ಹೇಳ್ತಾನೆ ಇದ್ದೀವಿ. ಅವರು ಮೂವ್ ಆಗ್ಲಿಕ್ಕೆ ರೆಡಿ ಇಲ್ಲ. ಸರ್ಕಾರ ಏನು ಮಾಡ್ಬೋದು, ಪಾಲಿಸಿಗಳನ್ನ ಮಾಡ್ಬೋದು, ಲ್ಯಾಂಡ್ಗಳು ಕೊಡ್ಬೋದು, ಸಬ್ಸಿಡೈಸ್ ಮಾಡ್ಬೋದು, ಟ್ಯಾಕ್ಸೇಷನ್ ಮಾಡ್ಬೋದು. ಬಟ್ ಆದರೂ ಕೂಡ ಉದ್ದಿಮೆದಾರರು ದೇ ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಟು ಕಮ್ ಔಟ್. ಅವರು ಇನ್ನಾದರೂ ಬೆಂಗಳೂರು ವಿಕೇಂದ್ರೀಕರಣ ಆಗಿ ಬೆಂಗಳೂರು ಬಿಟ್ಟು ಬರಲಿಕ್ಕೆ ರೆಡಿ ಇಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.